ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯಾಕೋ ಟೀ ಕುಡಿಬೇಕು ಅಂತ ಅನ್ನಿಸೋ ಅದಕ್ಕೆ ಟೀ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ರಾತ್ರಿ ಸ್ವಲ್ಪ ಅನ್ನ ಉಳ್ಕೊಂಡಿತ್ತು, ಅದಕ್ಕೆ ಯಾಕೆ ವೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಒಗ್ಗರಣೆಯನ್ನು ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಟೊಮೆಟೊನೂ ಕಟ್ ಮಾಡ್ಕೊಂಡಿದ್ದೀನಿ, ಪೆಪ್ಪರ್ನ ಇವಾಗ ಪುಡಿ ಮಾಡ್ಕೊತಾ ಇದ್ದೀನಿ. ನಾವು ಹೊರಗಡೆ ತಂದಿರೋ ಪೆಪ್ಪರ್ನೆಲ್ಲ ಯೂಸ್ ಮಾಡಲ್ಲ, ನಮಗೆ ಬೇಕು ಅಂದಾಗ ಮನೇಲಿ ಪುಡಿ ಮಾಡ್ಕೋತೀನಿ ಇದೇ ಥರ. ಇಲ್ಲ ಅಂತ ಅಂದರೆ ಮಿಕ್ಸಿಲಿ ರುಬ್ಬಿಟ್ಟು ಇಟ್ಕೋತೀನಿ ಪುಡಿ ಮಾಡ್ಕೊಂಡು. ಇಷ್ಟು ದಿನ ನಾನು ವೀಡಿಯೋ ಸಾಕೋಕ್ಕಾಗಿರಲಿಲ್ಲ, ಬಿಕಾಸ್ ನಮ್ಮ ಪಾಪುಗೆ ಹುಷಾರಿರಲಿಲ್ಲ. ಅವಳಿಗೆ ಜ್ವರ ಇತ್ತು, ಕಮ್ಮಿನೇ ಆಗ್ತಿರ್ಲಿಲ್ಲ. 1 ವೀಕಿಂದನೂ ಜ್ವರನೇ ಬಿಟ್ಟಿಲ್ಲ ಅವಳಿಗೆ. ಡೈಲಿ ಆಸ್ಪತ್ರೆಯಿಂದ ಮನೆಗೆ, ಮನೆಯಿಂದ ಆಸ್ಪತ್ರೆಗೆ ಓಡಾಡೋದೇ ಆಗೋಗ್ಬಿಟ್ಟಿದೆ. 103, 102, 103 ಡಿಗ್ರಿವರೆಗೂ ಟೆಂಪ್ರೇಚರ್ ಇತ್ತು ಅವಳಿಗೆ. ಜ್ವರನೇ ಕಡಿಮೆ ಆಗ್ತಿರ್ಲಿಲ್ಲ. ಅವಳ ಮೈ ಎಷ್ಟು ಬಿಸಿ ಇತ್ತು ಅಂತ ಅಂದರೆ ತಣ್ಣೀರು ಬಟ್ಟೆಯಲ್ಲಿ ಹಿಂಗೆ ಮೈಯೆಲ್ಲ ಹಿಂಗೆ ಒರೆಸ್ತಾ ಇದ್ದರೆ ಮತ್ತೆ ಅಷ್ಟೇ ಬಿಸಿ ಆಗ್ತಾಯಿತ್ತು ಮೈಯೆಲ್ಲ. ಟೆಂಪ್ರೇಚರ್ ಕಮ್ಮಿನೇ ಆಗ್ತಿರ್ಲಿಲ್ಲ ಅವಳಿಗೆ. ನಮಗಂತೂ ತುಂಬಾ ಭಯ ಆಗ್ಬಿಟ್ಟಿತ್ತು. ನಾವು ಬೆಳಿಗ್ಗೆ ಸಾಯಂಕಾಲ ಎಲ್ಲ ಆಸ್ಪತ್ರೆಗೆ ಓಡಾಡಿನೇ ಸಾಕಾಗ್ಬಿಟ್ಟಿತ್ತು. ಇವಾಗ ಸ್ವಲ್ಪ ಅವಳು ಆ್ಯಕ್ಟಿವ್ ಆಗಿ ಆಟ ಆಡ್ಕೊಂಡಿದ್ದಾಳೆ. ಅಂದ್ರೂ ಕಂಟಿನ್ಯೂ ಮಾಡಿ ಸಿರಾಪು 1 ವೀಕ್ ಅಂತ ಎಲ್ಲ ಹೇಳಿದರೆ, ಆದರೂ ಸಿರಾಪ್ ಅವಳಿಗೆ ಹಾಕ್ತಾನೆ ಇದ್ದೀವಿ. ಇನ್ನೂ ಬ್ಲಡ್ ಟೆಸ್ಟ್ ಎಲ್ಲ ಕೂಡ ಮಾಡಿಸಿದ್ದೀವಿ ಅವಳಿಗೆ. ಇವಾಗ ಟೈಫಾಯ್ಡ್ ಸ್ಟಾರ್ಟ್ ಆಗ್ತೈತೆ ಅಂತ ಅಂದರು, ಡ್ರಿಪ್ಸ್ ಹಾಕ್ಸಿ ಅಂತ ಅಂದರು. ಆ ಚಿಕ್ಕ ಪಾಪುಗೇನೋ ಡ್ರಿಪ್ಸ್ ಎಲ್ಲ ಹಾಕ್ಸೋಕ್ಕಾಗುತ್ತಾ? ಇಲ್ಲ, ನಾವು ಹಾಕ್ಸೋಕ್ಕಾಗಲ್ಲ, ಅದು ಸಿರಾಪಲ್ಲೇ ಕಡಿಮೆ ಆಗೋ ಥರ ಕೊಡಿ ಅಂತ ಕೇಳಿದ್ವಿ. ಆಮೇಲೆ ಸಿರಾಪ್ ಬರ್ಕೊಟ್ರು. ಇವಾಗ ಸಿರಾಪ್ನೇ ಹಾಕ್ತಾಯಿದ್ದೀವಿ, ನಿಲ್ಲಿಸಿಲ್ಲ, ಕಂಟಿನ್ಯೂ ಮಾಡ್ತಾನೆ ಇದ್ದೀವಿ. ಅವಳಿಗಂತೂ ಸಿರಾಪ್ ಕುಡ್ದಿನೇ ಸಾಕಾಗ್ಬಿಟ್ಟೈತೆ. ನೋಡಿ, ಟಾಯ್ಸ್ ಎಲ್ಲ ಮನೆ ತುಂಬ ಹರಡ್ಬಿಟ್ಟಿದ್ದಾಳೆ ನೋಡಿ. ಇವಾಗ ಸಿರಾಪ್ ನೋಡಿದ್ರೆ ಸಾಕೋಳು ಹೆಂಗೆ ಆಡ್ತಾಳೆ ಅಂತ. ಸಿರಾಪ್ ಹಾಕ್ತೀನಿ ಬಾ ಚಿನ್ನಮ್ಮ ಅಂತ ಕರೆದ್ರೆ ಬರೋದೇ ಇಲ್ಲ. ಅಂದ್ಕೊಂಡು ಅಳ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಬಾಯಿನೇ ಹಿಂಗೆ 2 ಕೈಲೂ ಕ್ಲೋಸ್ ಮಾಡ್ಕೊಂಬಿಡ್ತಾಳೆ, ಸಿರಾಪ್ ಹಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು. ಎಲ್ಲಿ ನಿಂತಿರ್ತಾಳೆ ಅಲ್ಲೇ ಅಳ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಪಾಪ. ಅವಳಿಗೂ ಸಿರಾಪ್ ಕುಡ್ದು ಸಾಕಾಗ್ಬಿಟ್ಟೈತೆ. ಏನು ಮಾಡೋಕ್ಕಾಗುತ್ತೆ, ಹಾಕ್ಲೇಬೇಕಲ್ವ ಜ್ವರ ಕಮ್ಮಿ ಆಗಬೇಕು ಅಂತ ಅಂದರೆ. ಮೊನ್ನೆ ಬೆಂಗಳೂರಿಗೆ ಹೋಗಿದ್ವಿ, ದೊಡ್ಡಮ್ಮ ಜಾತ್ರೆ ಅಂತ. ಈ ದೇವ್ರ ಜಾತ್ರೆಗೆ ಹೋಗಿದ್ವಿ. ನಮ್ಮ ಚಿನ್ನಮ್ಮಂಗೆ ಸ್ವಲ್ಪ ಟಾಯ್ಸ್ ತೊಗೊಂಡು ಬಂದ್ವಿ. ನೋಡಿ, ತೋರಿಸ್ತೀನಿ ಏನೇನು ತೊಗೊಂಡು ಬಂದ್ವಿ ಅಂತ ಜಾತ್ರೆಯಲ್ಲಿ. ನಮ್ಮ ಚಿನ್ನಮ್ಮಂಗೆ ಇದು ಬಾಲ್ ನೋಡಿ, ಇದು ನೋಡಿ, ಇದು ಅಂದರೆ ಇರೋ ಟಾಯ್ಸ್ನ ನಾನು ತೊಗೊಂಬರಲ್ಲ, ಡಿಫ್ರೆಂಟಾಗಿ ಏನಾದ್ರು ಇದ್ದರೆ ತೊಗೊಂಬರ್ತೀನಿ. ಎಲ್ಲ 100 ರುಪೀಸ್ ಅಂದರೆ ಇರೋದನ್ನೇ ತೊಗೊಂಬಂದರೆ ಅದು ಅವಳಿಗೂ ಬೋರ್ ಆಗುತ್ತೆ ಅಲ್ವ ಆಟ ಆಡೋಕ್ಕೆ. ಇಲ್ದಲೇ ಇರೋದನ್ನೇ ನಾನು ತೊಗೊಂಬರೋದು. ನೋಡಿ, ಬಾಲ್ಸ್ ಇರಲಿಲ್ಲ ಅವಳ ಹತ್ರ, ಬಾಲ್ಸ್ ತೊಗೊಂಬಂದ್ವಿ. ಮತ್ತು ಅದು ಇರಲಿಲ್ಲ ಆಟ ಆಡೋದಕ್ಕೆ, ರಿಂಗ್ದು ಅದು ತೊಗೊಂಡು ಬಂದ್ವಿ. ಮತ್ತು ನಮ್ಮ ಚಿನ್ನಮ್ಮಂಗೆ ಇಲ್ಲಿ ನೋಡಿ ಪುಟಾಣಿ ಫೋನ್ ತೊಗೊಂಡಿದ್ದಾಳೆ ಅವಳು. ಹಿಂಗೆ ಇಟ್ಕೊಂಡು ನಾನು ನಮ್ಮ ಪಾಪಂಗೆ ಫೋನ್ ಮಾಡ್ತೀನಿ ಅಂತ ಹಿಡ್ಕೊಂಡು ಕಿವಿಗೆ ಹಿಡ್ಕೊಂಡು ನಿಂತ್ಕೋತಾಳೆ. ಅವಳ ಫೋನಲ್ಲಿ ಅವಳಿಗೆ ಇಷ್ಟ ಬಂದವ್ರಿಗೆ ನಾನು ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಮಾತಾಡ್ಕೊಡ್ತಾಳೆ. ಅವಳು ಆ್ಯಕ್ಟಿವ್ ಆಗಿದ್ರೇ ನಮಗೊಂಥರ ಸಮಾಧಾನ. ಇಲ್ಲ ಅಂತಂದರೆ ನಮ್ಮ ಕೈಕಾಲೇ ಆಡಲ್ಲ. ಮತ್ತು ಇದೊಂದು ತೊಗೊಂಡ್ಲು, LED ಸ್ಲೇಟ್. ಇದು ಅವಳಿಗೆ ಸ್ಲೇಟಲ್ಲಿ ಬರೆಯೋದಂದರೆ ಇಷ್ಟ. ಬುಕ್ಕು ಪೆನ್ನು ತೊಗೊಂಡು ಬರಿತಾ ಇರ್ತಾಳೆ. ಅದಕ್ಕೋಸ್ಕರ ನಾನು LED ಸ್ಲೇಟ್ ಕೊಡಿಸ್ದೆ. ಅದರಲ್ಲಿ ಗೀಚಿ ಹಿಂಗೆಲ್ಲ ಬರೀತಾಳೆ. ಬುಕ್ಕು ಪೆನ್ನು ತೊಗೊಂಡು ಗೀಚಕ್ಕೆ ಹೋಗ್ತಾಳೆ ನಾನು ಬರಿತೀನಿ ಅಂತ. ಅದಕ್ಕೋಸ್ಕರ ಇದನ್ನು ತೆಗೆದುಕೊಟ್ಟಿದ್ದೀನಿ ಅವಳಿಗೆ. ಮತ್ತು ಇನ್ನೊಂದು ಓಪನ್ ಮಾಡಿ ತೋರಿಸ್ತೀನಿ ರೀ, ಇದು ಯಾವ ಥರ ವರ್ಕ್ ಆಗೋದು ಅಂತ. ನೋಡಿ, ಅಲ್ಲಿ ಪೆನ್ಸಿಲ್ ಥರ ಕೊಟ್ಟಿರ್ತಾರೆ, ಅದನ್ನು ಎತ್ಕೊಂಡು ನಾವು ಇದೆಲ್ಲ ಬರಿಬೋದು. ಹಿಂದೆಗಡೆ ಆನ್ ಆ್ಯಂಡ್ ಆಫ್ ಕೊಟ್ಟಿರ್ತಾರೆ, ಅದು ಆನ್ ಮಾಡ್ಕೊಂಡು ಬರಿಬೋದು. ಇಲ್ಲಿ ಇದೊಂದು ಪುಟಾಣಿ ಪ್ಲೇಟ್ ತೊಗೊಂಡೆ ಚಿನ್ನಮ್ಮಂಗೆ, ಜಾತ್ರೆಯಲ್ಲಿ ನಾನು ತೊಗೊಂಡಿದ್ದು. ಇದು 100 ರುಪೀಸೇ. LED ಸ್ಲೇಟೂ 100 ರುಪೀಸೇ. ತಿಕ್ಕಾಗಿ ಮೀನ್ಸ್ ಅದು ಚೆನ್ನಾಗಿ ಗಟ್ಟಿಯಾಗಿದೆ ಇದು, ಅದಕ್ಕೆ ತೊಗೊಂಡೆ. ಇದೊಂದು ನಮ್ಮ ಮನೆ ಪಕ್ಕದ ಮನೇಲಿ ಯಾರೂ ತೊಗೊಬಂದು ಆಟ ಆಡ್ತಿದ್ರು ಅಂತ ಅಂದ್ಬಿಟ್ಟು ನನಗೂ ಬೇಕು ಅಂತ ಅಂದ್ಲು. ಅದಕ್ಕೆ ಅವಳಿಗೂ ತೊಗೊಂಡ್ಕೊಟ್ಟಿದ್ದಾರೆ ನಮ್ಮಮ್ಮ. ಇದು ಲೇಸರ್ ಲೈಟು. ಆಟ ಆಡೋಕ್ಕೆ ಏನು ಅಂತ ಗೊತ್ತಿಲ್ಲ, ಅವರು ತೊಗೊಂಡಿದ್ದಾರೆ ಅಂದರೆ ನನಗೂ ಬೇಕು ಅಂತ ಕೂತ್ಕೋತಾಳೆ. ಬೇಡ, ಅವಳಿಗೆ ಗೊತ್ತಾಗಲ್ಲ ಆಟ ಆಡೋಕ್ಕೆ ಇನ್ನು ಅಂತಂದರೆ ನಮ್ಮಮ್ಮ ಕೊಡಿಸಿದ್ದಾರೆ ಅವಳಿಗೆ. ನಾನು ಸ್ವಲ್ಪ ನೇಲ್ ಪಾಲಿಶ್ ತೊಗೊಂಡೆ, ಒಂದು 5 ನೇಲ್ ಪಾಲಿಶ್ ತೊಗೊಂಡಿದ್ದೀನಿ. ಡಿಫ್ರೆಂಟ್ ಕಲರ್ಸ್, ನನ್ನ ಹತ್ರ ಯಾವುದಿಲ್ಲ ಆ ಥರ ತೊಗೊಂಡಿದ್ದೀನಿ. ಮತ್ತು ಇನ್ನು ಬೆಳಗಿನ ತಿಂಡಿಗೆ ನಾನು ಕಲರ್ಫುಲ್ ಒಗ್ಗರಣೆಯನ್ನು ತಿಂದೆ ನಾನು. ಮಧ್ಯಾಹ್ನಕ್ಕೆ ಇನ್ನೂ ತರಕಾರಿ ಇತ್ತಲ್ವ, ನಮ್ಮ ಚಿನ್ನಮ್ಮನ ಜೊತೆ ನಾನು ಅವಳೆದ್ರಂತೂ ನಂಗೆ ಕೆಲಸನೇ ಅರಿಯಲ್ಲ. ಮಧ್ಯಾಹ್ನಕ್ಕೆ ತರಕಾರಿ ಇತ್ತಲ್ವ, ಬೀನ್ಸ್ ಮತ್ತು
ಮೂಲಂಗಿ ಆಲೂಗೆಡ್ಡೆ ಹಾಕಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಅವಳ ಜೊತೆ ಇಟ್ಕೊಂಡು ನನ್ನ ಕೆಲಸನೇ ಆಗಲ್ಲ. ಅವಳ ಜೊತೆ ಆಟ ಆಡ್ಕೊಂಡು ಕೆಲಸ ಮಾಡೋಷ್ಟರಲ್ಲಿ ಸಾಕು ಬೇಕು ಮಾಡಿಬಿಡ್ತಾಳೆ ನನಗೆ ಅವಳು. ಮಕ್ಕಳು ಇರೋ ಮನೇಲಂತೂ ಅಮ್ಮ ಯಾರಾದ್ರು ಒಬ್ಬರು ನೋಡ್ಕೊಳ್ಳೋರು ಇರಬೇಕು, ಇಲ್ಲ ಅಂತಂದರೆ ಅವ್ರ ಜೊತೆ ನಾವು ಮಕ್ಕಳಾಗ್ಬಿಡ್ತೀವಿ. ಪಕ್ಕದಲ್ಲಿ ಕೂರಿಸ್ಕೊಂಡು ಅವಳು ನನಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ಅವಳೇನಾದ್ರು ಪಕ್ಕದಲ್ಲಿ ಕೂರಿಸ್ಕೊಂಡ್ರೆ ನನಗಂತೂ ಅರ್ಧಕ್ಕರ್ಧ ಕೆಲಸ ಆಗಲ್ಲ. ಏನಾದರೂ ಒಂದು ತೀಟೆ ಮಾಡ್ತಾನೇ ಇರ್ತಾಳೆ. ಇದು ಮುಟ್ಬೇಡ ಅಂದರೆ ಅದು ಮಾಡ್ತಾಳೆ, ಅದು ಮಾಡಬೇಡ ಅಂದರೆ ಇದು ಮಾಡ್ತಾಳೆ. ನಾನು ಬೇಡವೋ ಕೆಳಗಡೆ ಕೂತ್ಕೊಂಡು ಮಾಡ್ತೀನಿ ಅಂತಂದರೆ ಅಲ್ಲಿಗೂ ಇಳಿಯೋಕ್ಕೆ ಬರ್ತಾಳೆ. ಅದಕ್ಕೆ ಮೇಲ್ಗಡೆ ಕೂತ್ಕೊಂಡು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಂಡೆ. ಫೈನಲಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಕಟ್ ಮಾಡ್ಕೊಂಡಿರೋ ತರಕಾರಿನ ನೀರೊಳಗಡೆ ಇಟ್ಕೊಂಡಿದ್ನಲ್ಲ, ಮತ್ತೆ ಇನ್ನೊಂದ್ಸಲಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಬೇಳೆ ಒಂದ್ಸಲಿ ತೊಳ್ಕೊಂಡು ಆ ಕಟ್ ಮಾಡಿ ತೊಳೆದಿರೋದು ತರಕಾರಿನ ಬೇಳೆ ಒಳಗಡೆ ಆ್ಯಡ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು. ನೀರನ್ನ ಆ್ಯಡ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ತರಕಾರಿಗೆ ಉಪ್ಪು ಹಾಕಿ ಬೇಯಕ್ಕೆ ಇಡಬೇಕು. 1-2-3 ವಿಷಲ್ಸ್ ಆದರೆ ಸಾಕು, ಬೇಯುತ್ತೆ, ಚೆನ್ನಾಗಿ ಬೇಯುತ್ತೆ. ನಮ್ಮ ಚಿನ್ನಮ್ಮ ಮಲ್ಕೊಂಡಿದ್ರೆ ಅಷ್ಟೇ ನನ್ನ ಕೆಲಸ ಆಗೋದು. ಇಲ್ಲ ಅಂತಂದರೆ ಅವಳು ನಾನು ಹೇಳಿದ ಮಾತೇ ಕೇಳಲ್ಲ. ಎಲ್ಲ ಅರ್ಥ ಆಗುತ್ತೆ ಅವಳಿಗೆ. ಕಾಲು ಬಂದಿರೋದಕ್ಕೂ ಅದಕ್ಕೂ ಎಲ್ಲೂ ನಿಲ್ಲಲ್ಲ, ಓಡ್ತಾಳೆ, ನಿಲ್ಲದೇ ಇಲ್ಲ. ಅವಳು ಹಿಡಿಯೋಷ್ಟರಲ್ಲಿ ಸಾಕು ಬೇಕು ಅನ್ನಂಗೆ ಆಗ್ಬಿಡುತ್ತೆ ನನಗಂತೂ. ಇಲ್ಲಿ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ನೋಡಿ ನನಗೆ ಗಿಡದಲ್ಲೇ ಫ್ರೆಶ್ ಆಗಿ ಸಿಗುತ್ತೆ. ನನಗೆ ಯಾವಾಗ ಬೇಕು ಅವಾಗ ಕಿತ್ತಿ ಹಾಕ್ತೀನಿ. ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿದೆ, ನಮ್ಮ ಗಿಡದ್ದೇ ಇದು. ಮುಂಚೆನಮ್ಮ ನಂಗೆ ಬಿಸ್ಕೆಟ್ ತಿನ್ನಬೇಕು ಅಂತ ಅಂದ್ಲು. ನೋಡಿದ ತಕ್ಷಣ ಅವಳು ಎಲ್ಲಿ ನೋಡಿದ್ರೂ ಕೇಳಿಬಿಡ್ತಾಳೆ. ಅದು ಅಂತ ಕೊಡು ಅಂತ ಕೇಳ್ತಾಳೆ. ಬಿಸ್ಕೆಟ್ ನೋಡಿದ್ಲು ಅಡುಗೆ ಮನೇಲಿ, ಬಿಸ್ಕೆಟ್ ಕೊಟ್ಟೆ, ತಿನ್ಕೊಂಡು ಕೂತಿದ್ದಾಳೆ. ಇನ್ನೊಂದು ಕಡೆ ಸಾಂಬಾರು ಆಗ್ತಾ ಐತೆ. ಅವಳಿಗೂ ಊಟ ತಿನ್ನಿಸ್ಬೇಕಲ್ಲ. ಅವಳಿಗೆ ಸ್ನಾನ ಮಾಡಿ ರೆಡಿ ಮಾಡಿ ಕೂರಿಸಿದ್ದೀನಿ. ಅವಳಿಗೆ ನೋಡಿ ತರಕಾರಿ ಎಲ್ಲ ಬೆಂದಿದೆ ಅಲ್ವಾ, ಅದನ್ನೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅವಳಿಗೆ ಅದೇ ಸಾರಲ್ಲೇ ತರಕಾರಿ ತಿನ್ನಿಸ್ತೀನಿ. ಅವಳಿಗೆ ಮೂಲಂಗಿ ಬೀನ್ಸು ಇಷ್ಟ ತಿನ್ನೋದಕ್ಕೆ. ಚಿನ್ನಮ್ಮನ ಊಟ ಮುಗಿಸಾದ್ಮೇಲೆ ದೇವ್ರ ಪೂಜೆ ಮಾಡಿದೆ. ಹೂವು ಜಾಸ್ತಿ ಇರಲಿಲ್ಲ, ಗಿಡದಲ್ಲೇ ಬಿಟ್ಟಿತ್ತಲ್ಲ, ಅದನ್ನೇ ತೊಗೊಂಡು ಬಂದು ಸ್ವಲ್ಪ ಒಂದೊಂದೇ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.